ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಉತ್ತರ ಕರ್ನಾಟಕ ಕಡೆ ಯಾವ ತರ ಬೇವು ಮಾಡ್ತಾರಂತ ಹೇಳಿ ತೋರಿಸ್ಕೊಡ್ತೀನಿ. ಬಿಜಾಪುರ ಕಡೆ ಎಲ್ಲ ಇದೇ ತರ ಮಾಡ್ತಾರ. ಒಂದೊಂದ್ ಜಿಲ್ಲಾದಾಗ ಒಂದೊಂದ್ ತರ ಬೇವನ್ನ ಮಾಡ್ತಾರ. ಬಿಜಾಪುರ ಕಡೆ ಯಾವ ತರ ಮಾಡ್ತಾರಂತ ಹೇಳಿ ನೋಡ್ಕೊಂಡ್ ಬರೋಣ. ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ಕೊಬ್ಬರಿ ಹೆಚ್ಚಿಟ್ಕೊಂಡಿದೀನಿ, ಸ್ವಲ್ಪ ಗೋಡಂಬಿ ಬಾದಾಮಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರ್ಬೂಜ್ ಬೀಜನು ಸಹ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಪುಟಾಣಿಯನ್ನ ತಗೊಂಡಿದ್ದೀನಿ, ಪುಟಾಣಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದು ಪುಡಿ ಮಾಡ್ಲಿಕ್ಕೆ. ಹಾಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಗಸಗಸೆ ಸಹನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಜ್ವೈನ್, ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಬೇವಿನ ಹೂವನ್ನ ಬಿಡಿಸಿಟ್ಕೊಂಡಿದ್ದೀನಿ. ಈ ಕಡೆ ಹಣ್ಣುಗಳನ್ನು ತಗೊಂಡಿದ್ದೀನಿ, ಬಾಳೆಹಣ್ಣು, ದ್ರಾಕ್ಷಿ, ಕಲ್ಲಂಗಡಿ, ಸ್ವಲ್ಪ ಮಾವಿನಕಾಯಿ ಹೆಚ್ಚಿಟ್ಟಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆ ಇಟ್ಕೊಂಡಿದ್ದೀನಿ, ಒಂದ್ ಸ್ವಲ್ಪ ಉಪ್ಪು. ಈ ಕಡೆ ಒಂದ್ ಬೌಲ್ಗೆ ತಗೊಂಡಿರೋ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ನಲ್ಲ ಅದರ ನೀರನ್ನ ಸ್ವಲ್ಪ ಹಾಕೊಂಡು ಇದನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ಈ ಕಡೆ ಒಂದು ಜಾರ್ ತಗೊಂಡ್ಬಿಟ್ಟು ಅದಕ್ಕ ಸ್ವಲ್ಪ ಪುಟಾಣಿ, ಸ್ವಲ್ಪ ಗಸಗಸೆಯನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಈ ತರ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಗ್ರೈಂಡ್ ಮಾಡಿರುವಂತ ಪುಟಾಣಿ ಹಾಗೆ ಗಸಗಸೆ ಹಿಟ್ಟನ್ನ ರೆಡಿ ಮಾಡಿಟ್ಟಿರೋ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ನೀರಿಗೆ ಸೇರಿಸ್ಕೊಂಡು ಅದಕ್ಕ ಕೋಲ್ಡ್ ವಾಟರ್ನ ಸೇರಿಸ್ತಾ ಇದ್ದೀನಿ. ಬೇವನ್ನ ಮಾಡೋದಕ್ಕ ಆದಷ್ಟು ಕೋಲ್ಡ್ ವಾಟರ್ ಅನ್ನ ಬಳಸೋದು ಒಳ್ಳೆಯದು, ಸ್ವಲ್ಪ ಟೇಸ್ಟಿಯಾಗಿ ಬರುತ್ತದ. ಕೋಲ್ಡ್ ವಾಟರ್ ಬಳಸೋದ್ರಿಂದ ಕುಡಿಯೋದಕ್ಕೂ ಚೆನ್ನಾಗಿ ಆಗ್ತದ. ನಾರ್ಮಲ್ ವಾಟರ್ ಇಂದ ಅಷ್ಟೊಂದು ಸರಿಯಾಗಿ ಆಗೋದಿಲ್ಲ ಬೇವು. ಇವಾಗ ಎಲ್ಲ ಹಾಕಿ ಇದನ್ನ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನೂ ಸಹ ಕರಗುತ್ತೆ. ಈ ಕಡೆ ಹಣ್ಣುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಲ್ಲಂಗಡಿ ಹಾಗೆ ದ್ರಾಕ್ಷಿ, ಬಾಳೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಮಾವಿನಕಾಯಿನ ಈ ತರ ಹೆಚ್ಚಿಟ್ಕೊಂಡಿದ್ದೆ. ಎಲ್ಲವನ್ನು ಹಾಕೊಂಡು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಮಡಿಕೆಯಲ್ಲಿ ಮಾಡ್ತಿದ್ರು, ಈಗಲೂ ಸಹ ಮಾಡ್ತಾರೆ ಕೆಲವೊಬ್ರು ಮಡಿಕೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿನೇ ಕೊಡ್ತದ. ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಹೆಚ್ಚಿಟ್ಟಿದ್ದೆ, ಕೊಬ್ಬರಿ, ಗೋಡಂಬಿ, ಬಾದಾಮಿ, ಹಾಗೆ ಸ್ವಲ್ಪ ಪುಟಾಣಿಯನ್ನ ಸೈಡಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಇದಕ್ಕ ನಾನು ಒಂದು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಬೇವಿನ ಹೂವನ್ನ ಬಿಡಿಸಿಟ್ಕೊಂಡಿದ್ದೆ, ಬೇವಿನ ಹೂವನ್ನ ಈ ತರ ಹೂವಿನ ಎಸಳನ್ನ ಒಂದೊಂದಾಗಿ ಬಿಚ್ಚಿ ಅದನ್ನ ಸ್ವಲ್ಪ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಅಜ್ವೈನ್, ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರ ಬೇವ ರೆಡಿ ಆಗ್ತದ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಉತ್ತರ ಕರ್ನಾಟಕದ ಬೇವನ್ನ ಮಾಡ್ಕೊಳ್ಬಹುದು ಅಂತೇಳಿ. ಉತ್ತರ ಕರ್ನಾಟಕದ ಎಲ್ಲಾ ಕಡೆ ಇದೇ ತರ ಬೇವನ್ನ ಮಾಡೋದಿಲ್ಲ, ಕೆಲವೊಂದ್ ಕಡೆ ಕೆಲವೊಂದ್ ರೀತಿ ಬೇವನ್ನ ಮಾಡ್ಕೊಳ್ತಾರ. ಈ ವಿಡಿಯೋ ಇಷ್ಟ ಆದ್ರ ಒಂದ್ ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.